ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ PSR CS ಟ್ಯುಟೋರಿಯಲ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಕಂಪ್ಯೂಟರ್ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಆ್ಯನ್ಯುವಲ್ ಎಕ್ಸಾಮಿನೇಷನ್ ಪ್ಲಾನಿಂಗ್ ಮತ್ತು ಪ್ರಿಪ್ರೇಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಏನೇನು ಕಾನ್ಸೆಪ್ಟ್ಸ್ ಕವರ್ ಆಗ್ತಾ ಇದೆ ಅಂದರೆ ಎಕ್ಸಾಮಿನೇಷನ್ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಬಗ್ಗೆ ಮಾತಾಡಿದ್ದೀವಿ. ಚಾಪ್ಟರ್ ವೈಸ್ ಡಿಸ್ಕಷನ್ ಆಗ್ತದೆ. ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವ್ದು ಮತ್ತು ಪಾಸಿಂಗ್ ಪ್ಯಾಕೇಜ್ ಬಗ್ಗೆ ಮಾತಾಡಿದ್ದೀವಿ. ಮತ್ತು ಸುಮಾರಷ್ಟು ಜನಕ್ಕೆ ಹೇಗೆ ಓದಬೇಕು ಅನ್ನೋ ಪ್ಲ್ಯಾನಿಂಗ್ ಬಗ್ಗೆ ಮಾತಾಡಿದ್ದೀವಿ. ಮತ್ತು ಹೇಗೆ ಮೆಮೊರೈಸ್ ಮಾಡಬೇಕು ಅನ್ನೋ ಪ್ಲ್ಯಾನಿಂಗ್ ಬಗ್ಗೆ ಕೂಡ ಮಾತಾಡಿದ್ದೀವಿ. ಪೇಪರ್ ಪ್ಯಾಟರ್ನ್ ಬಗ್ಗೆ ಹೇಳೋದಾದರೆ ಮೊದಲನೇದಾಗಿ ಪಾರ್ಟ್ ಎ ಅಲ್ಲಿ MCQ 15 ಕ್ವೆಶನ್ಸ್ ಇರುತ್ತೆ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ 5 ಕ್ವೆಶನ್ಸ್ ಇರುತ್ತೆ. ಪಾರ್ಟ್ ಬಿ ಅಲ್ಲಿ 2 ಮಾರ್ಕ್ಸ್ ಕ್ವೆಶನ್ಸು 7 ಇರುತ್ತೆ, ನೀವು 4 ಅಟೆಂಡ್ ಮಾಡಬೇಕು. ಅದೇ ರೀತಿ ಪಾರ್ಟ್ ಸಿ ಯಲ್ಲೂ ಕೂಡ 3 ಮಾರ್ಕ್ಸ್ ಕ್ವೆಶನ್ಸ್ ಈಚ್ ಕ್ವೆಶನ್ ಕ್ಯಾರಿ ಆಗಿರುತ್ತೆ, 7 ಕ್ವೆಶನ್ಸ್ ಇರುತ್ತೆ, ನೀವು 4 ಕ್ವೆಶನ್ಸನ್ನು ಅಟೆಂಡ್ ಮಾಡಬೇಕು. ಇನ್ನು ಪಾರ್ಟ್ ಡಿ ಯಲ್ಲೂ ಕೂಡ 5 ಮಾರ್ಕ್ಸ್ ಕ್ವೆಶನ್ಸ್ ಇರುತ್ತೆ, ನೀವು 7 ಕ್ವೆಶನ್ ಇರುತ್ತೆ, ಈಗಿನ 4 ಕ್ವೆಶನ್ಸನ್ನು ಮಾತ್ರ ಅಟೆಂಡ್ ಮಾಡಬೇಕು. ಇನ್ನು ಪಾರ್ಟ್ ಇ ಯಲ್ಲಿ ಕೂಡ 5 ಮಾರ್ಕ್ಸಿನ ಕ್ವೆಶನ್ಸು 3 ಇರುತ್ತೆ, ನೀವು 2 ಅಟೆಂಡ್ ಮಾಡಬೇಕಾಗತ್ತೆ. ಸೊ ಇದು ಒಂದು ಬೇಸಿಕ್ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಆಗಿರುತ್ತೆ. ಟೋಟಲ್ ಆಗಿ ನಿಮಗೆ 5 ಪಾರ್ಟ್ಸ್ ಇರುತ್ತೆ. ಅದರಲ್ಲಿ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಮತ್ತು ಪಾರ್ಟ್ ಇ ಅಂತೇಳಿ ಪಾರ್ಟಿಷನ್ ಆಗಿದೆ. ಚಾಪ್ಟರ್ ವೈಸ್ ಮಾರ್ಕ್ಸ್ ವೇಟೇಜ್ ಬಗ್ಗೆ ನೋಡೋದಾದರೆ ಟೋಟಲ್ ಆಗಿ ನಮಗೆ 17 ಚಾಪ್ಟರ್ಸ್ ಇದೆ. ಅದರಲ್ಲಿ ಚಾಪ್ಟರ್ 1 ಟಿಪಿಕಲ್ ಕಾನ್ಫಿಗರೇಷನ್ ಆಫ್ ಕಂಪ್ಯೂಟರ್ ಸಿಸ್ಟಮ್ಗೆ 4 ಮಾರ್ಕ್ಸ್ ಕ್ಯಾರಿ ಆಗುತ್ತೆ. ಚಾಪ್ಟರ್ 2 ಬೂಲಿಯನ್ ಆಲ್ಜಿಬ್ರಾ ಕ್ಯಾರೀಸ್ 8 ಮಾರ್ಕ್ಸ್. Third chapter logic gates carries 3 marks. Chapter 4 data structure carries 14 marks. Chapter 6 basic concepts of OOPS carries 5 marks. Chapter 7 classes and objects carries 6 marks. Again chapter 8 function overloading carries 6 marks. Chapter 9 constructor and destructor 8 marks. Chapter 10 inheritance carries 6 marks. Chapter 11 pointers 4 marks. 12th data file handling carries 5 marks. Chapter 13 database concepts 11 marks. Chapter 14 data structured query language 10 marks. Chapter 15 networking concepts carries 7 marks. And chapter 16 internet and open source concepts carries 4 marks. Last chapter web designing carries 4 marks. ಪಾರ್ಟ್ ಎಲ್ಲಿ MCQ ಕ್ವೆಶನ್ಸು ಟೋಟಲ್ ಆಗಿ 15 ಕ್ವೆಶನ್ಸ್ ಇರುತ್ತೆ. ಈ 15 ಕ್ವೆಶನ್ಸು ಎಲ್ಲ ಚಾಪ್ಟರಿಂದನೂ ಬರ್ತಾ ಇದೆ, ಬಟ್ ಎಕ್ಸೆಪ್ಟ್ ಊಪ್ಸ್ ಕಾನ್ಸೆಪ್ಟ್ಸ್ ಮತ್ತು ಡೇಟಾ ಫೈಲ್ ಹ್ಯಾಂಡ್ಲಿಂಗಿಂದ 2 ಚಾಪ್ಟರ್ ಬಿಟ್ಟು ಇನ್ನು ಎಲ್ಲ ಚಾಪ್ಟರಿಂದನೂ ಒಂದೊಂದು ಕ್ವೆಶನ್ಸು ಅರೈಸ್ ಆಗ್ತಾ ಇದೆ. ಟೋಟಲ್ ಆಗಿ 15 ಕ್ವೆಶನ್ಸು ನಿಮಗೆ MCQ ಅಲ್ಲಿ ಇರುತ್ತೆ. ಅದೇ ರೀತಿ ಪಾರ್ಟ್ ಎ ಅಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸು 5 ಕ್ವೆಶನ್ಸ್ ಇರುತ್ತೆ. ಆ 5 ಕ್ವೆಶನ್ಸ್ ಕೂಡ ಕಂಪ್ಲೀಟಾಗಿ ನಿಮಗೆ DBMS ಚಾಪ್ಟರ್ಸಿಂದ ಬರ್ತಾ ಇದೆ. ಪಾರ್ಟ್ ಬಿ 2 ಮಾರ್ಕ್ಸ್ ಕ್ವೆಶನ್ಸನ್ನು ಮೇನ್ ನೋಡೋದಾದರೆ ಇದರಲ್ಲೂ ಕೂಡ ನಿಮಗೆ 7 ಕ್ವೆಶನ್ಸ್ ಬರ್ತಾ ಇದೆ. ಅದರಲ್ಲಿ ನೀವು 4 ಕ್ವೆಶನನ್ನು ಅಟೆಂಡ್ ಮಾಡಬೇಕು. ಯಾವ್ಯಾವ ಚಾಪ್ಟರಿಂದ 2 ಮಾರ್ಕ್ಸ್ ಕ್ವೆಶನ್ಸ್ ಕ್ಯಾರಿ ಆಗ್ತಾ ಇದೆ ಅಂದರೆ ಬೂಲಿಯನ್ ಆಲ್ಜಿಬ್ರಾಯಿಂದ 1 ಕ್ವೆಶನು, ಲಾಜಿಕ್ ಗೇಟ್ಸಿಂದ 1 ಕ್ವೆಶನು, ಕನ್ಸ್ಟ್ರಕ್ಟರ್ ಆ್ಯಂಡ್ ಡಿಸ್ಟ್ರಕ್ಟರ್ಸ್ ಚಾಪ್ಟರಿಂದ 1 ಕ್ವೆಶನು, ಡಾಟಾ ಫೈಲ್ ಹ್ಯಾಂಡ್ಲಿಂಗಿಂದ 1 ಕ್ವೆಶನು, DBMS ಚಾಪ್ಟರ್ ಅಂದರೆ ಡೇಟಾಬೇಸ್ ಕಾನ್ಸೆಪ್ಟ್ ಚಾಪ್ಟರಿಂದ 1 ಕ್ವೆಶನು, ಅದೇ ರೀತಿ ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜಿಂದ 2 ಕ್ವೆಶನ್ಸ್ ಬರ್ತಾ ಇದೆ. ಪಾರ್ಟ್ ಸಿ ಯಲ್ಲಿ 3 ಮಾರ್ಕ್ಸ್ ಕ್ವೆಶನ್ ಮೇನ್ ನೋಡೋದಾದರೆ ಇಲ್ಲೂ ಕೂಡ ನಿಮಗೆ 7 ಕ್ವೆಶನ್ಸ್ ಬರುತ್ತೆ, ನೀವು 4 ಕ್ವೆಶನ್ಸನ್ನು ಅಟೆಂಡ್ ಮಾಡಬೇಕು. ಯಾವ್ಯಾವ ಚಾಪ್ಟರಿಂದ 7 ಕ್ವೆಶನ್ಸ್ ಕ್ಯಾರಿ ಆಗ್ತಾ ಇದೆ ಅಂದರೆ ಮೊದಲನೇದು ಟಿಪಿಕಲ್ ಕಾನ್ಫಿಗರೇಷನ್ ಆಫ್ ಕಂಪ್ಯೂಟರ್ ಸಿಸ್ಟಮ್ ಅಂದರೆ ಚಾಪ್ಟರ್ 1 1 ಕ್ವೆಶನ್ ಬರ್ತಾ ಇದೆ. ಡೇಟಾ ಸ್ಟ್ರಕ್ಚರ್ ಚಾಪ್ಟರಿಂದ 1 ಕ್ವೆಶನು, ಡೇಟಾ ಫೈಲ್ ಹ್ಯಾಂಡ್ಲಿಂಗಿಂದ 1 ಕ್ವೆಶನು, DBMS ಇಂದ 1 ಕ್ವೆಶನು, ಪಾಯಿಂಟರ್ಸಿಂದ 1 ಕ್ವೆಶನು, ಇಂಟರ್ನೆಟ್ ಆ್ಯಂಡ್ ಓಪನ್ ಸೋರ್ಸ್ ಸಾಫ್ಟ್ವೇರಿಂದ 1 ಕ್ವೆಶನು, ವೆಬ್ ಡಿಸೈನಿಂಗಿಂದ 1 ಕ್ವೆಶನ್ ಬರ್ತಾ ಇದೆ. ಟೋಟಲ್ ಆಗಿ 7 ಕ್ವೆಶನ್ ಇರುತ್ತೆ, ನೀವು 4 ಕ್ವೆಶನನ್ನು ಅಟೆಂಡ್ ಮಾಡಬೇಕು. ನೆಕ್ಸ್ಟ್ ಪಾರ್ಟ್ ಡಿ ಅಲ್ಲಿ 5 ಮಾರ್ಕ್ಸ್ ಮೇನ್ ನೋಡೋದಾದರೆ 5 ಮಾರ್ಕ್ಸ್ ಕ್ವೆಶನ್ಗೆ ನಿಮಗೆ ಇಲ್ಲೂ ಕೂಡ 7 ಕ್ವೆಶನ್ ಬರುತ್ತೆ. ಅದರಲ್ಲಿ ನೀವು 4 ಕ್ವೆಶನ್ ಅಟೆಂಡ್ ಮಾಡಬೇಕು. ಡಾಟಾ ಸ್ಟ್ರಕ್ಚರಿಂದ 2 ಕ್ವೆಶನ್ ಬರುತ್ತೆ. ಆ್ಯಂಡ್ ಓಪ್ಸ್ ಕಾನ್ಸೆಪ್ಟ್ಸಿಂದ 1 ಕ್ವೆಶನು, ಫಂಕ್ಷನ್ ಓವರ್ಲೋಡಿಂಗಿಂದ 1 ಕ್ವೆಶನು, ಕನ್ಸ್ಟ್ರಕ್ಟರ್ ಆ್ಯಂಡ್ ಡಿಸ್ಟ್ರಕ್ಟರಿಂದ 1 ಕ್ವೆಶನು, ಇನ್ಹೆರಿಟೆನ್ಸಿಂದ 1 ಕ್ವೆಶನು, ಅಗೇನ್ ನೆಟ್ವರ್ಕಿಂಗ್ ಕಾನ್ಸೆಪ್ಟಿಂದ 1 ಕ್ವೆಶನ್ ಬರ್ತಾ ಇದೆ. ಮೇನ್ ಪಾರ್ಟ್ ಇ ಬಂದು ಇದರಲ್ಲೂ ಕೂಡ ಪ್ರತಿಯೊಂದು ಕ್ವೆಶನು 5 ಮಾರ್ಕ್ಸಿಗೆ ಕ್ಯಾರಿ ಆಗುತ್ತೆ. ಟೋಟಲ್ ಆಗಿ 3 ಕ್ವೆಶನ್ಸ್ ಇರುತ್ತೆ, ನೀವು 2 ಕ್ವೆಶನ್ನ ಅಟೆಂಡ್ ಮಾಡಬೇಕು. ಕಂಪಲ್ಸರಿಯಾಗಿ ಬೂಲಿಯನ್ ಆಲ್ಜಿಬ್ರಾಯಿಂದ 1 ಕ್ವೆಶನು, ಕ್ಲಾಸಸ್ ಆ್ಯಂಡ್ ಆಬ್ಜೆಕ್ಟ್ಸಿಂದ 1 ಕ್ವೆಶನು ಮತ್ತು SQL ಇಂದ 1 ಕ್ವೆಶನು ಬರ್ತಾ ಇದೆ, ನೀವು 2 ಕ್ವೆಶನ್ನ ಅಟೆಂಡ್ ಮಾಡಬೇಕು. ಇನ್ನು ಪಾಸಿಂಗ್ ಪ್ಯಾಕೇಜ್ ಬಗ್ಗೆ ಹೇಳೋದಾದರೆ ಪಾಸಿಂಗ್ ಪ್ಯಾಕೇಜಲ್ಲಿ ನಮಗೆ 21 ಮಾರ್ಕ್ಸ್ ಬಂದರೆ ಪಾಸ್ ಅಂತ ಹೇಳಿ. ಸೊ 21 ಮಾರ್ಕ್ಸನ್ನು ನಾವು ಕ್ವೆಶನ್ ಪೇಪರ್ ಪಾರ್ಟಲ್ಲಿ ಎಲ್ಲೆಲ್ಲಿ ಸಮ್ ಕ್ವೆಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಲಾಸ್ಟ್ ಪಾರ್ಟಲ್ಲಿ ಅಂದರೆ 5 ಮಾರ್ಕ್ಸಿಂದು 3 ಕ್ವೆಶನ್ಸ್ ಏನಿರುತ್ತೆ ಅದರಲ್ಲಿ 3 ಕ್ವೆಶನ್ಸು ಕನ್ಫರ್ಮ್ ಆಗಿ ಈ ಕ್ವೆಶನ್ಸ್ ಕಡೆ ಬರುತ್ತೆ, ಅಂದರೆ ವೇ ಆಫ್ ಟೇಕಿಂಗ್ ದ ಕ್ವೆಶನ್ಸ್ ಅಂತೇಳಿ. ಮ್ಯಾಪಿಂದ 1 ಕ್ವೆಶನ್ ಬರುತ್ತೆ, ಅದರಲ್ಲೂ ಎಸ್ಪೆಷಲಿ ಮೀನ್ ಟರ್ಮ್ ಮತ್ತು ಮ್ಯಾಕ್ಸ್ ಟರ್ಮ್ ಇರುತ್ತೆ. ಹೆಚ್ಚಾಗಿ ಮೀನ್ ಟರ್ಮಲ್ಲಿ ಕಾನ್ಸಂಟ್ರೇಷನ್ ಮಾಡ್ತಿರ್ತಾರೆ, ಸೊ ನೀವು ಎರಡನ್ನೂ ಕಲಿಯೋದು ಬೆಟರು. ಮ್ಯಾಪ್ 1 ಕ್ವೆಶನ್ ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್ನು
ಕ್ಲಾಸಸ್ ಆ್ಯಂಡ್ ಆಬ್ಜೆಕ್ಟ್ಸಿಂದ ಒಂದು ಚಾಪ್ಟರ್ ಬರುತ್ತೆ, ಒಂದು ಕ್ವೆಶನ್ ಬರುತ್ತೆ. ಆ ಒಂದು ಕ್ವೆಶನು ಪ್ರಾಬಬಲಿ ಕ್ಲಾಸ್ ಡೆಫಿನೇಷನ್ ಸಿಂಟ್ಯಾಕ್ಸ್ ವಿತ್ ಎಕ್ಸಾಂಪಲ್ ಆಗಿರ್ಬೋದು, ಇನ್ಸೈಡ್ ಮೆಂಬರ್ ಫಂಕ್ಷನ್ ಸಿಂಟ್ಯಾಕ್ಸ್ ವಿತ್ ಎಕ್ಸಾಂಪಲ್ ಆಗಿರ್ಬೋದು, ಅಥವಾ ಔಟ್ಸೈಡ್ ಮೆಂಬರ್ ಫಂಕ್ಷನ್ ಸಿಂಟ್ಯಾಕ್ಸ್ ವಿತ್ ಎಕ್ಸಾಂಪಲ್ ಆಗಿರ್ಬೋದು. ಇದನ್ನು ಬಿಟ್ಟು ಬೇರೆ ಕ್ವೆಶನ್ಸ್ಗಳನ್ನು ಕೂಡ ಕೇಳಿದ್ದಾರೆ, ಬಟ್ ಸಮ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಇದಾಗಿರುತ್ತೆ. ಇನ್ನು ಡೇಟಾ ಸ್ಟ್ರಕ್ಚರ್ ಚಾಪ್ಟರಲ್ಲಿ ನಂಬರ್ ಆಫ್ ಆಪ್ಷನ್ಸ್, ಇವಾಗ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಆಪ್ರೇಷನ್ಸ್ ಆಗಿರ್ಬೋದು, ಸ್ಟ್ಯಾಕ್ ಆಪ್ರೇಷನ್ ಆಗಿರ್ಬೋದು, ಕ್ಯೂ ಆಪರೇಷನ್ ಆಗಿರ್ಬೋದು. ಸೊ ಆ ರೀತಿ ಕ್ವೆಶನ್ಸ್ಗಳು ಏನಿದೆ, ಆಪ್ರೇಷನ್ಸ್ ಅಂತ ಏನು ಬರ್ತಾ ಇದೆ, ಎಲ್ಲ ಆಪ್ರೇಷನ್ಸ್ಗಳನ್ನು ನೀವು ಓದ್ಕೋಬೇಕಾಗತ್ತೆ. ಆ ಎಲ್ಲ ಆಪ್ರೇಷನ್ಸಲ್ಲಿ ಒಂದು ಆಪ್ರೇಷನ್ ಕ್ವೆಶನು ಕನ್ಫರ್ಮ್ ಆಗಿ ಬಂದೇ ಬರುತ್ತೆ. ಇನ್ನು ಓಪ್ಸ್ ಕಾನ್ಸೆಪ್ಟ್ಸ್ ಚಾಪ್ಟರ್ ಏನಿದೆ, ಆ ಒಂದು ಚಾಪ್ಟ್ರಲ್ಲಿ ಅಡ್ವಾಂಟೇಜಸ್, ಅಪ್ಲಿಕೇಶನ್ಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಅಂತ ಏನಿದೆ, ಆ ಒಂದು ಕಾನ್ಸೆಪ್ಟ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ 5 ಮಾರ್ಕ್ಸ್ ಕ್ವೆಶನಲ್ಲಿ. ಇನ್ನು ಲಾಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಬಂದರೆ, DBMS ಚಾಪ್ಟ್ರಿಂದ ಮಾತ್ರ ನಿಮಗೆ ಕಂಪ್ಲೀಟಾಗಿ 5 ಕ್ವೆಶನ್ಸು ಬರ್ತಿರೋದ್ರಿಂದ ಆ ಚಾಪ್ಟ್ರಲ್ಲಿ ಬರುವಂತಹ ಕವರ್ ಆಗುವಂಥ ಎಲ್ಲ ರೀತಿಯಾದಂಥ 5 ಮಾರ್ಕ್ಸ್ ಕ್ವೆಶನ್ಸ್ಗಳು ನಿಮಗೆ ಬಂದೇ ಬರುತ್ತೆ. ಈ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವೆಶನ್ನು ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇಂಪಾರ್ಟೆಂಟ್ ಆಫ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಅಪ್ಲೋಡ್ ಮಾಡಿದ್ದೀನಿ. ಇನ್ ಕೇಸ್ ಯಾರಾದರೂ ನೋಡಿಲ್ಲ ಅಂತ ಅಂದರೆ ಡಿಸ್ಕ್ರಿಪ್ಷನನ್ನು ಕೊಟ್ಟಿರ್ತೀನಿ ಕಮೆಂಟ್ ಬಾಕ್ಸಲ್ಲಿ, ನೀವು ಹೋಗಿ ಒಂದ್ಸರಿ ಚೆಕ್ ಮಾಡಿ ಓದ್ಕೊಳ್ಳಿ ಅಂತ ಹೇಳ್ಬೋದು. ಇನ್ನು ಇಂಪಾರ್ಟೆಂಟ್ ಚಾಪ್ಟರ್ಸ್ ಬಗ್ಗೆ ಮಾತಾಡೋದಾದರೆ, ಟೋಟಲಾಗಿ ನಮಗೆ 17 ಚಾಪ್ಟರ್ಸ್ ಇದೆ. ಅದರಲ್ಲಿ 5th ಚಾಪ್ಟರ್ ಏನಿದೆ ನಮ್ಮ ಕಂಪ್ಯೂಟರ್ ಸೈನ್ಸಲ್ಲಿ, ಅದನ್ನು ನಾವು ಬ್ಲೂ ಪ್ರಿಂಟಲ್ಲಿ ಕನ್ಸಿಡರ್ ಮಾಡಿಲ್ಲ. ಅದರಲ್ಲಿ ಯಾವುದೇ ವೇಟೇಜ್ ಆಫ್ ಮಾರ್ಕ್ಸು ಬರ್ತಾ ಇಲ್ಲ. ಸೊ ಟೋಟಲಾಗಿ 16 ಚಾಪ್ಟರ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ, ಕೆಲವೊಂದಿಷ್ಟು ವೇಟೇಜ್ ಇರುವಂಥ ಚಾಪ್ಟರ್ಗಳನ್ನು ನಾನು ಇಂಪಾರ್ಟೆಂಟ್ ಚಾಪ್ಟರ್ ಅಂತ ತೊಗೊಂಡಿದ್ದೀನಿ. ಇಲ್ಲಿ ತೊಗೊಂಡಿರುವಂಥ ಇಂಪಾರ್ಟೆಂಟ್ ಚಾಪ್ಟರ್ಗಳಲ್ಲಿ ನೀವು ಯಾವುದೇ ರೀತಿಯಾದಂಥ ಕಾನ್ಸೆಪ್ಟ್ಸ್ಗಳನ್ನು ಸ್ಕಿಪ್ ಮಾಡದೆ ಓದಬೇಕಾಗತ್ತೆ. ಆವಾಗ ಒಂದು ಚಾಪ್ಟರ್ಗೆ ವೇಟೇಜ್ಗೆ ನೀವು ಕಂಪ್ಲೀಟಾಗಿ ಒಂದು ಆನ್ಸರ್ಸನ್ನು ಅಟೆಂಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾವೆಲ್ಲ ಚಾಪ್ಟರ್ಸ್ಗಳನ್ನು ಇಂಪಾರ್ಟೆಂಟ್ ಚಾಪ್ಟರ್ಸ್ ಅಂತ ಹೇಳ್ತಾ ಇದ್ದೀವಿ ಅಂದರೆ, ಚಾಪ್ಟರ್ 1 ಟಿಪಿಕಲ್ ಕಾನ್ಫಿಗರೇಷನ್ ಆಫ್ ಕಂಪ್ಯೂಟರ್ ಸಿಸ್ಟಮ್ ಆಗಿರ್ಬೋದು, ಬೂಲಿಯನ್ ಆಲ್ಜಿಬ್ರಾ, ಲಾಜಿಕ್ ಗೇಟ್ಸ್, ಡೇಟಾ ಸ್ಟ್ರಕ್ಚರ್, ಕ್ಲಾಸಸ್ ಆ್ಯಂಡ್ ಆಬ್ಜೆಕ್ಟ್ಸ್, ಡೇಟಾ ಕಾನ್ಸೆಪ್ಟ್ಸ್ ಮತ್ತು ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜನ್ನು ನಾನು ಇಂಪಾರ್ಟೆಂಟ್ ಚಾಪ್ಟರ್ಸ್ ಅಂತ ಕನ್ಸಿಡರ್ ಮಾಡಿದ್ದೀನಿ. ಈ ಒಂದು ಚಾಪ್ಟರ್ಗಳನ್ನು ಮೊದಲು ಕವರ್ ಮಾಡಿ, ಮೊದಲು ಓದಿ ನಿಮ್ಮ ಸ್ಟಡಿ ಟೈಮ್ ಟೇಬಲ್ ಪ್ಲಾನಿಂಗಲ್ಲಿ. ನಂತರ ನೀವು ಬೇರೆ ಚಾಪ್ಟರ್ಗಳನ್ನು ಕವರ್ ಮಾಡ್ಕೊಳ್ಳಿ. ಈ ಕನ್ಸಿಡರ್ ಮಾಡಿರೋ ಚಾಪ್ಟ್ರಲ್ಲಿ ಯಾವುದೇ ಕಾನ್ಸೆಪ್ಟ್ಸ್ಗಳನ್ನು ಸ್ಕಿಪ್ ಮಾಡದೆ ಓದಿ ಅಂತ ಹೇಳ್ತಾ ಇದ್ದೀನಿ. ಹೌ ಟು ಪ್ಲ್ಯಾನ್, ರೀಡ್ ಆ್ಯಂಡ್ ಮೆಮೊರೈಸ್ ಅನ್ನೋದ್ರ ಬಗ್ಗೆ ಮಾತಾಡೋದಾದರೆ, ಸುಮಾರಷ್ಟು ಜನಕ್ಕೆ ಓದ್ತೀವಿ ನೆನಪಿರಲ್ಲ, ಬಟ್ ಹೇಗೆ ಓದಬೇಕು, ಏನು ಮಾಡಬೇಕು ಅಂತ ಸುಮಾರಷ್ಟು ಡೌಟ್ಸ್ಗಳಿರುತ್ತೆ. ಮೊದಲನೇ ಪಾಯಿಂಟ್ ಏನಾಗಿದೆ ನಂದು ಅಂದರೆ, ಗೆಟ್ ಅಪ್ ಅರ್ಲಿ. ನೀವು ಬೇಗ ಎದ್ದೇಳೋದನ್ನು ಮೊದಲು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಮ ಡ್ರೀಮ್ ಮತ್ತು ಗೋಲ್ನ ಸೆಟ್ ಮಾಡ್ಕೊಳ್ಳಿ. ಆ ಒಂದು ಡ್ರೀಮ್ ಮತ್ತು ಗೋಲ್ ನಿಮ್ಮನ್ನು ಬೇಗ ಎದ್ದೇಳಿಸುತ್ತೆ ಮತ್ತು ಓದಲಿಕ್ಕೆ ಎನ್ಕರೇಜ್ ಮಾಡುತ್ತೆ ಅಂತ ಹೇಳ್ತಾ ಇದ್ದೀನಿ. ಎರಡನೇ ಪಾಯಿಂಟು, ರೀಡ್ ದ ಚಾಪ್ಟರ್ಸ್ ಕಂಪ್ಲೀಟ್ಲಿ ವಿತೌಟ್ ಸ್ಕಿಪ್ಪಿಂಗ್ ಎನಿ ಕಾನ್ಸೆಪ್ಟ್. ಅಂದರೆ ನೀವು ಯಾವುದಾದ್ರು ಒಂದು ಚಾಪ್ಟರ್ನ ಓದ್ತಾ ಇದ್ದೀರಾ ಅಂತಂದರೆ, ಆ ಚಾಪ್ಟರ್ನ ಕಂಪ್ಲೀಟ್ ಬೈ ಡೆಪ್ತ್ ಓದಬೇಕಾಗತ್ತೆ. ಎಲ್ಲ ರೀತಿಯಲ್ಲೂ ನೀವು MCQ ಆಗಿರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸ್ ಎಲ್ಲ ಆ್ಯಾವ್ರೇಜ್ ಆಫ್ ವೀವಲ್ಲೂ ಕೂಡ ನೀವು ನೋಡಿ ಕಂಪ್ಲೀಟಾಗಿ ಚಾಪ್ಟರ್ನ ಓದಬೇಕು. ಯಾವುದೇ ಕಾರಣಕ್ಕೂ ಕಾನ್ಸೆಪ್ಟ್ಗಳನ್ನು ಸ್ಕಿಪ್ ಮಾಡಬಾರ್ದು. ಇನ್ನು ಪ್ರಿಪೇರ್ ಯುವರ್ ಓನ್ ಸ್ಟಡಿ ಟೈಮ್ ಟೇಬಲ್. ನಿಮ್ಮ ಟೈಮ್ ಟೇಬಲ್ ಸ್ಟಡಿ ಪ್ಲ್ಯಾನಿಂಗನ್ನು ನೀವೇ ಪ್ರಿಪೇರ್ ಮಾಡ್ಕೊಳ್ಳಿ. ಯಾಕಂದರೆ ಕೆಲವೊಂದು ಸ್ಟೂಡೆಂಟ್ಸು ಮಾರ್ನಿಂಗ್ ಓದಿದ್ರೆ ಕಂಫರ್ಟಬಲ್ ಇರ್ತಾರೆ, ಅಥವಾ ಈವ್ನಿಂಗ್ ಓದಿದ್ರೆ ಕಂಫರ್ಟಬಲ್ ಇರ್ತಾರೆ. ನಿಮಗೆ ಅನುಕೂಲಕ್ಕೆ ತಕ್ಕ ಹಾಗೆ ನಿಮ್ಮ ಸ್ಟಡಿಂಗ್ ಟೈಮ್ ಟೇಬಲನ್ನು ನೀವೇ ಪ್ರಿಪೇರ್ ಮಾಡ್ಕೊಳ್ಳಿ, ಬಟ್ ಟೈಮ್ ಟೇಬಲನ್ನು ಪ್ರಿಪೇರ್ ಮಾಡ್ಕೊಳ್ಳಿ. ನೆಕ್ಸ್ಟು ರೈಟ್ ಆ್ಯಂಡ್ ಪ್ರಾಕ್ಟೀಸ್. ಸುಮಾರಷ್ಟು ಜನ ಏನು ಮಾಡ್ತೀರಿ, ಜಸ್ಟ್ ಓದ್ತಾ ಹೋಗ್ತೀರಿ ಅಥವಾ ನೋಟ್ಸನ್ನು ನೋಡ್ತಾ ಹೋಗ್ತೀರಿ, TV ಮುಂದೆ ಕೂತ್ಕೊಂಡು ಓದ್ತಾ ಹೋಗ್ತೀರಿ. ಹಾಗೆ ಮಾಡೋದ್ರ ಬದಲು ಕಾನ್ಸಂಟ್ರೇಷನಿಂದ ಬರೆದು ಪ್ರಾಕ್ಟೀಸ್ ಮಾಡುವಂಥ ಹವ್ಯಾಸಗಳನ್ನು ಬೆಳೆಸ್ಕೊಳ್ಳಿ. ನೆಕ್ಸ್ಟ್, ಕಾನ್ಸಂಟ್ರೇಟ್ ಮೋರ್ ಆ್ಯಂಡ್ ಮೋರ್ ವೇಟೇಜ್ ಚಾಪ್ಟರ್ಸ್ ಫಸ್ಟ್. ನಾನು ಈಗಾಗಲೇ ಹೇಳ್ದಂಗೆ ಇಂಪಾರ್ಟೆಂಟ್ ಚಾಪ್ಟರ್ಸ್ ಅಂತ ಏನು ಹೇಳಿದೆ, ಆ ರೀತಿಯಾಗಿ ಒಂದು ಬ್ಲೂ ಪ್ರಿಂಟಲ್ಲಿ ಹೆಚ್ಚು ವೇಟೇಜ್ ಇರುವಂಥ ಚಾಪ್ಟರ್ಗಳನ್ನು ಸ್ಕಿಪ್ ಮಾಡದೆ ಮೊದಲು ಹೆಚ್ಚು ವೇಟೇಜ್ ಇರೋ ಚಾಪ್ಟರ್ಗಳನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ನಂತರ ಬೇರೆ ಚಾಪ್ಟರ್ಗಳನ್ನು ಸ್ಟಾರ್ಟ್ ಮಾಡಿ ಓದಲಿಕ್ಕೆ. ನೆಕ್ಸ್ಟ್, ಅವೇರ್ ಅಬೌಟ್ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಯೋಚನೆ ಮಾಡಿ. ಯಾವ್ಯಾವ ಚಾಪ್ಟರ್ಗಳಿಗೆ ಅಥವಾ ಯಾವ್ಯಾವ ಸಬ್ಜೆಕ್ಟಿಗೆ ನಾವು ಟೈಮನ್ನು ಎಷ್ಟು ಸ್ಪೇರ್ ಮಾಡಬೇಕು, ಎಲ್ಲಿ ಎಷ್ಟು ಸ್ಪೇರ್ ಮಾಡಬೇಕು, ಮತ್ತು ಎಕ್ಸಾಮ್ ಹಾಲಲ್ಲೂ ಕೂಡ ಮ್ಯಾಟರ್ ಆಗುತ್ತೆ. ಟೈಮ್ ಮ್ಯಾನೇಜ್ ಮಾಡೋದನ್ನು ನೀವು ಅದ್ರ ಬಗ್ಗೆ ಕನ್ಸಿಡರ್ ಮಾಡಿ ಎಲ್ಲ ಸಬ್ಜೆಕ್ಟ್ಗಳಿಗೂ ಈಕ್ವಲ್ ಟೈಮನ್ನು ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ಕಾನ್ಸೆಪ್ಟ್ಸ್ಗಳನ್ನು ಅಥವಾ ಚಾಪ್ಟರ್ಸ್ಗಳನ್ನು ಕವರ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಕೀಪ್ ರೀಡಿಂಗ್ ಪ್ರಾಕ್ಟೀಸ್ ಇನ್ ಅರ್ಲಿ ಮಾರ್ನಿಂಗ್. ನಾನು ಏನು ಹೇಳ್ತೀನಿ ಅಂತಂದರೆ, ಅರ್ಲಿ ಮಾರ್ನಿಂಗ್ ನೀವು ಏನು ಓದ್ತೀರಿ ಅದು ಮೈಂಡಲ್ಲಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಮೈಂಡು ಕೂಲ್ ಆ್ಯಂಡ್ ಕಾಮ್ ಆಗಿರುತ್ತೆ. ನೀವು ನೈಟೆಲ್ಲ ರೆಸ್ಟ್ ಮಾಡಿ ಅರ್ಲಿ ಮಾರ್ನಿಂಗ್ ಎದ್ದಾಗ ಮೈಂಡು ಫ್ರೆಶ್ ಆಗಿರುತ್ತೆ, ಯಾವುದೇ ರೀತಿಯಾದ ಸ್ಟ್ರೆಸ್ ಇರೋದಿಲ್ಲ,
ಓದಲಿಕ್ಕೂ ಕೂಡ ಪೀಸ್ ಆಗಿರುತ್ತೆ ಎನ್ವಿರಾನ್ಮೆಂಟು. ಆ ಟೈಮಲ್ಲಿ ಓದಿದಾಗ ಟೈಮ್ ಬೇಗನೆ ಕಿಲ್ ಆಗದೆ, ಅಂದರೆ ರಿಪೀಟೆಡ್ಲಿ ನೀವು ಓದೋದಕ್ಕೂ ಮುಂಚೆನೇ ನಿಮಗೆ ಮೈಂಡಲ್ಲಿ ನೀಟಾಗಿ ಕೂತ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಮಾರ್ನಿಂಗ್ ಅರ್ಲಿ ಎದ್ದಾಗ ಮಾತ್ರ ಇದೊಂದು ಪ್ರಾಕ್ಟೀಸ್ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಬೇಗ ಎದ್ದು ಓದೋಂಥ ಹವ್ಯಾಸಗಳನ್ನು ಬೆಳೆಸ್ಕೊಳ್ಳಿ. ನೆಕ್ಸ್ಟ್, ವಿಜುವಲೈಸ್ ದ ಚಾಪ್ಟರ್ಸ್ ಆರ್ ಕಾನ್ಸೆಪ್ಟ್ ವಾಟ್ ಯು ಲರ್ನ್ಟ್. ನೀವು ಏನು ಚಾಪ್ಟರ್ಗಳನ್ನು ಓದಿರ್ತೀರೋ, ಫಾರ್ ಎಕ್ಸಾಂಪಲ್ ಒಂದು ಚಾಪ್ಟರ್ನ ಓದಿದ್ದೀರಾ ಅಂದ್ಕೊಳ್ಳಿ, ಆ ಒಂದು ಓದಿರುವಂತಹ ಚಾಪ್ಟರ್ನ ಕಂಪ್ಲೀಟಾಗಿ ಓದಿ ಒಂದು 5 ಮಿನಿಟ್ಸ್ ಮೆಡಿಟೇಷನ್ ಮಾಡೋ ರೀತಿಯಲ್ಲಿ ಮೆಡಿಟೇಷನ್ ಮಾಡಿ ಕಂಪ್ಲೀಟಾಗಿ ಆ ಚಾಪ್ಟ್ರಲ್ಲಿ ಏನೇನು ಕಾನ್ಸೆಪ್ಟ್ಸ್ ಇದೆ ಅದನ್ನು ವಿಜುವಲೈಸ್ ಮಾಡಿ, ಅಂದರೆ ನೆನಪಿಸ್ಕೊಳ್ಳಿ ಕಣ್ಮುಚ್ಕೊಂಡು. ನೀವು ಕಣ್ಮುಚ್ಕೊಂಡು ನೆನಪಿಸ್ಕೊಂಡಾಗ ಯಾವೆಲ್ಲ ಕಾನ್ಸೆಪ್ಟ್ಸ್ಗಳು ನಿಮ್ಮ ಮೈಂಡಲ್ಲಿ ಬರ್ತಾ ಇದೆಯೋ ಅದು ಪರ್ಮನೆಂಟಾಗಿ ನಿಮ್ಮ ಮೈಂಡಲ್ಲಿ ಉಳಿಯುತ್ತೆ. ಯಾವುದು ನೆನಪಿಗೆ ಬರ್ತಾ ಇಲ್ವೋ ಅದನ್ನು ಮತ್ತೊಂದು ಸರಿ ರಿವಿಷನ್ ಮಾಡಿ ಓದಿ, ಮತ್ತೊಂದು ಸರಿ ಅದೇ ಸ್ಟೆಪ್ಸನ್ನು ರಿಪೀಟ್ ಮಾಡಿ ಕಂಪ್ಲೀಟಾಗಿ ಇದನ್ನು ಎಲ್ಲ ಚಾಪ್ಟರ್ಸ್ಗೂ ನೀವು ಅಥವಾ ಎಲ್ಲ ಸಬ್ಜೆಕ್ಟಿಗೂ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮೈಂಡ್ ಏನಾಗುತ್ತೆ, ಪಾಸಿಟಿವ್ ಎನ್ವಿರಾನ್ಮೆಂಟ್ ಅಥವಾ ಪಾಸಿಟಿವ್ ಎಂಥ್ಯೂಸಿಯಾಸ್ಟಿಕನ್ನು ಬಿಲ್ಡ್ ಮಾಡಿ ಕೊಡುತ್ತೆ. ನೆಕ್ಸ್ಟ್, ಪ್ಲೀಸ್ ಅವಾಯ್ಡ್ ಮೊಬೈಲ್ಸ್ ಡ್ಯೂರಿಂಗ್ ಎಕ್ಸಾಮ್ ಟೈಮ್. ಮೊಬೈಲ್ ಫೋನನ್ನು ಎಲ್ಲರೂ ಆಲ್ಮೋಸ್ಟ್ ಯೂಸ್ ಮಾಡ್ತೀರಾ, ಗೊತ್ತಿರೋ ವಿಷಯ. ಹಾಗಾಗಿ ಎಕ್ಸಾಮ್ ಟೈಮಲ್ಲಿ ಅಟ್ಲೀಸ್ಟ್ ಅದನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್, ಡೋಂಟ್ ಬಿ ಗೆಟ್ ಪ್ಯಾನಿಕ್ ಆಗಬೇಡಿ, ಅಂದರೆ ಹೆದರ್ಕೋಬೇಡಿ. ನಾನು ಅದು ಓದಿಲ್ಲ ಇದು ಓದಿಲ್ಲ ಅಥವಾ ಎಕ್ಸಾಮ್ ಹಾಲಿಗೆ ಹೋಗೋಕ್ಕೂ ಮುಂಚೆ ಏನಾಗುತ್ತೋ ಏನೋ ಹೇಗಾಗುತ್ತೋ ಏನೋ ಆ ಒಂದು ಭಯವನ್ನು ಬಿಟ್ಟು ಕೂಲ್ ಆ್ಯಂಡ್ ಕಾಮ್ ಆಗಿ ಪಾಸಿಟಿವ್ ಆಗಿ ಓದಿದ್ದೀನಿ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ಎಲ್ಲದನ್ನು ಓದಿದಾಗ ಮಾತ್ರ ಆ ಕಾನ್ಫಿಡೆನ್ಸ್ ಬರುತ್ತೆ. ಹಾಗಾಗಿ ಮೊದಲು ಎಲ್ಲದನ್ನು ಪ್ರಿಪೇರ್ ಮಾಡಿ ಕಾನ್ಫಿಡೆಂಟಾಗಿ ಎಕ್ಸಾಮನ್ನು ಅಟೆಂಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಯಾರೆಲ್ಲ ಸೆಕೆಂಡ್ PU ಎಕ್ಸಾಮನ್ನು ಅಟೆಂಡ್ ಮಾಡ್ತಿದ್ದೀರಾ ಅವರಿಗೆಲ್ರಿಗೂ ಕೂಡ ವೆರಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಲವ್, ಲೈಕ್, ಗ್ರ್ಯಾಟಿಟ್ಯೂಡ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಅನ್ಕೋತೀನಿ. ಯೂಸ್ಫುಲ್ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.